ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಹೊಸ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಹೊಸ ಹುದ್ದೆಗಳ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30/11/2025 ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇದಾವೆ, ಯಾವ ಒಂದು ಲಾಸ್ಟ್ ಡೇಟು ಅಂತಂದೆಲ್ಲ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 31/10/2025 ಪ್ರಾರಂಭ ಆಗಿದೆ. ಇದು ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 30/11/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಲಾಸ್ಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ನ ಫೀ ಪೇಮೆಂಟ್ ಬಂದ್ಬಿಟ್ಟು 2/12/2025 ಒಳಗೆ ಅಂದ್ರೆ ಡಿಸೆಂಬರ್ ತಿಂಗಳು 2ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡಬೇಕಾಗುತ್ತೆ. ಕರೆಕ್ಷನ್ ಮಾಡೋದಿದ್ರೆ 3/12/12 ಒಳಗಡೆ ನೀವು ಕರೆಕ್ಷನ್ ನ ಮಾಡಬಹುದು. ಸ್ಕ್ರೈಬ್ ಕ್ಯಾಂಡಿಡೇಟ್ಸ್ ನ ಡೀಟೇಲ್ಸ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಂತಂದ್ರೆ ನೀವು 13/12/2025 ಇಂದ 17/12/2025 ಒಳಗಡೆ ನೀವು ಅಪ್ಡೇಟ್ ಮಾಡಬಹುದು. ಇಲ್ಲಿ ಈ ಹುದ್ದೆಗಳು ಬಂದ್ಬಿಟ್ಟು ಯಾವೆಲ್ಲ ಹುದ್ದೆಗಳು ಅಂತಂದ್ ಬಂದ್ರೆ ಇಲ್ಲಿ ನೀವು ಜೂನಿಯರ್ ಇಂಜಿನಿಯರ್ ಹುದ್ದೆಗಳು, ಡಿಪೋರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಮತ್ತೆ ಕೆಮಿಕಲ್ ಮತ್ತೆ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಹುದ್ದೆಗಳು ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ನೀವು ಇನಿಷಿಯಲ್ ಪೇ ಬಂದ್ಬಿಟ್ಟು ನಿಮ್ಗೆ 35,400 ರೂಪಾಯಿ ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏಜ್ ನ ಬಂದ್ಬಿಟ್ಟು 18ರಿಂದ 33 ವರ್ಷದೊಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 2,569 ವೇಕೆನ್ಸೀಸ್ ಇದಾವೆ. ಅಪ್ಲೈ ಮಾಡಬಹುದು ಬಂದ್ರೆ ಸಿಟಿಜನ್ ಆಫ್ ಇಂಡಿಯಾ ಅಪ್ಲೈ ಮಾಡಬಹುದು, ನೇಪಾಲ್ನವರು ಅಪ್ಲೈ ಮಾಡಬಹುದು, ಭೂತಾನ್ ಸಬ್ಜೆಕ್ಟ್ ಇದ್ರೆ ಅವರು ಅಪ್ಲೈ ಮಾಡಬಹುದು. ಇಲ್ಲಿ 18 to 33 ಏಜ್ ಲಿಮಿಟ್ ಹೇಳಿದ್ದೀನಿ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC ST ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೇ ತರ OBC NCL ಕ್ಯಾಟಗರಿನವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, 33 ಅಂತಂದ್ರೆ 36 ತನಕ ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ಎಲ್ಲಾ ಕ್ಯಾಟಗರಿಗೆ ಇದ್ರ ಒಳಗಡೆ ಡೇಟಾ ಏನು ರಿಸರ್ವೇಶನ್ ನ ಪಡಿತೀರ ಅಂತಂದ್ರೆ ಇದ್ರ ಮೇಲೆ ಇರ್ಬೇಕಾಗತ್ತೆ. SC ST ಕ್ಯಾಂಡಿಡೇಟ್ಸ್ ಬಂದ್ರೆ ಈ ಒಂದು ಡೇಟ್ ನ ಮೇಲೆ ಇರ್ಬೇಕಾಗತ್ತೆ. OBC NCL ಬಂದ್ರೆ UREWS ಬಂದ್ರೆ ಏನಂತ ನೀವು ನೋಡ್ಬೋದು. ಬಂದ್ಬಿಟ್ರೆ ನಿಮ್ಗೆ ಏನಂತಂದ್ರೆ 500 ರೂಪಾಯಿ ಫೀ OBC ಕ್ಯಾಟಗರಿಗೆ ಇದೆ. ಅದರಲ್ಲಿ CBT 1 ಅಪಿಯರ್ ಮಾಡಿದ್ರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 ಅಪಿಯರ್ ಮಾಡಿದ್ರೆ ನಿಮ್ಗೆ 400 ರೂಪೀಸ್ ಏನಂತಂದ್ರೆ ರಿಫಂಡ್ ಆಗ್ತಾ ಹೋಗುತ್ತೆ. ಅದೇ ತರ SC ST ಕ್ಯಾಂಡಿಡೇಟ್ಸ್, ಫಿಮೇಲು, ಟ್ರಾನ್ಸ್ಜೆಂಡರ್, ಮೈನಾರಿಟಿ, EBC ಇವರಿಗೆಲ್ಲ ಬಂದ್ಬಿಟ್ಟು 250 ರೂಪಾಯಿ ಫೀ ಇದೆ. ಅವ್ರಿಗೆ 250 ರೂಪಾಯಿ ಫೀನು ರಿಫಂಡ್ ಆಗ್ತಾ ಹೋಗುತ್ತೆ. ಯಾವಾಗ ಅಂತಂದ್ರೆ ಫಸ್ಟ್ ಸ್ಟೇಜ್ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನ ಬರೆದ್ರೆ ಅವರಿಗೆ ರಿಫಂಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟೇಜ್ CBT ನಲ್ಲಿ ಏನಂತಂದ್ರೆ 90 ನಿಮಿಷಗಳ ಕಾಲ ಎಕ್ಸಾಮ್ ನಡೆಯುತ್ತಾ ಹೋಗುತ್ತೆ. ನಿಮ್ಗೆ 100 ಕ್ವಶನ್ಸ್ ಇರ್ತವೆ. ಅದರಲ್ಲಿ ಏನೇನ್ ಸಿಲೆಬಸ್ ಇರುತ್ತೆ ಅಂತ ನೀವೆಲ್ಲ ನೋಡಬಹುದು. ಮ್ಯಾಥಮೆಟಿಕ್ಸ್ ನ ಏನಂತಂದು ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್, ಆನ್ಲೈನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದ್ಬಿಟ್ರೆ ಇಲ್ಲಿ ನಿಮ್ಮ ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು 30 ಇರುತ್ತೆ. 30 ಕ್ವಶನ್ಸ್ 30 ಮಾರ್ಕ್ಸ್ಗೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಡಿಂಗ್ 25 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ 15 ಕ್ವಶನ್ 15 ಮಾರ್ಕ್ಸ್ಗೆ. ಜನರಲ್ ಸೈನ್ಸ್ ಬಂದ್ಬಿಟ್ಟು 30 ಕ್ವಶನ್ 30 ಮಾರ್ಕ್ಸ್ಗೆ. ಟೋಟಲ್ ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತವೆ. 90 ನಿಮಿಷಗಳ ಕಾಲ ಅಂದ್ರೆ 1.5 ಗಂಟೆ ಎಕ್ಸಾಮ್ ನಡೀತಾ ಹೋಗುತ್ತೆ. ಇಲ್ಲಿ ಇಲ್ಲಿ ಏನಂತಂದ್ರೆ 1/3 ಆಫ್ ದ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ 3 ತಪ್ಪು ಆನ್ಸರಿಗೆ ಕಟ್ ಮಾಡ್ತಾ ಹೋಗ್ತಾರೆ ನಿಮ್ಮ ಮಾರ್ಕ್ಸ್ ನ. ಸೆಕೆಂಡ್ ಸ್ಟೇಜ್ CBT ಅಲ್ಲಿ ಬಂದ್ಬಿಟ್ರೆ ನಿಮಗೆ 160 ನಿಮಿಷಗಳ ಕಾಲ ಎಕ್ಸಾಮ್, 150 ಕ್ವಶನ್ಸ್ ಇರ್ತವೆ. 150 ಕ್ವಶನ್ಸ್ ಬಂದ್ಬಿಟ್ಟು 150 ಮಾರ್ಕ್ಸ್ ಇರುತ್ತೆ ಹೋಗುತ್ತೆ. ಇಲ್ಲಿ ಜನರಲ್ ಅವೇರ್ನೆಸ್ ನ ನೀವು ನೋಡಬಹುದು, 15 ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ ಬಗ್ಗೆ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಂದ್ಬಿಟ್ಟು 10 ಕ್ವಶನ್ 10 ಮಾರ್ಕ್ಸ್ಗೆ. ಬೇಸಿಕ್ಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಬಂದ್ಬಿಟ್ಟು 10 ಕ್ವಶನ್ 10 ಮಾರ್ಕ್ಸ್ಗೆ. ಟೆಕ್ನಿಕಲ್ ಅಬಿಲಿಟೀಸ್ ಬಗ್ಗೆ 100 ಕ್ವಶನ್ಸ್ 100 ಮಾರ್ಕ್ಸ್ಗೆ ಇರ್ತಾ ಹೋಗುತ್ತೆ. ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಬಂದ್ರೆ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕಾಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಟೂಲ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಟೂಲ್ಸ್ ಅಂಡ್ ಡೈ ಮೇಕಿಂಗ್ ಇಂಜಿನಿಯರಿಂಗ್, ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನವರಿಗೆ, ಕಮ್ಯುನಿಕೇಶನ್ CS, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸಿವಿಲ್ ಇಂಜಿನಿಯರಿಂಗ್, BSc ಇನ್ ಸಿವಿಲ್ ಇಂಜಿನಿಯರಿಂಗ್, BSc ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಇವರು ಅಪ್ಲೈ ಮಾಡಬಹುದು. ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಓದ್ತಿದ್ರೆ ಬಂದ್ರೆ ನೀವು ಯಾವೊಂದು ಏರಿಯಾದಲ್ಲಿ ಯಾವ್ಯಾವ ಒಂದು RRB ಎಷ್ಟೆಷ್ಟು ಖಾಲಿ ಇದೆ ಅಂತ ಇಲ್ಲ ನೋಡಬಹುದು. ಇಲ್ಲಿ ನೀವು ಏನಂತಂದ್ರೆ 3 years ಡಿಪ್ಲೊಮಾ ಮಾಡಿರೋರು ಅಪ್ಲೈ ಮಾಡಬಹುದು. ನೋಡ್ರಿ, 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋರು, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, BSc ಇನ್ ಸಿವಿಲ್ ಇಂಜಿನಿಯರಿಂಗ್, ಇವೆಲ್ಲ ಏನೇನು ಪೋಸ್ಟ್ ಗಳಿಗೆ ಯಾವ ಒಂದು
ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ನೀವು ನೋಡ್ಬೋದು ಇಲ್ಲೆಲ್ಲ. ಇಲ್ಲಿ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟಿಗೆ ಏನು ಅಂತಂದು, ಏನು ಓದಿರಬೇಕು ಏನಂತಂದು ಇವೆಲ್ಲ ನೀವು ನೋಡ್ಕೊತ ಹೋಗ್ಬೋದು. ಇಲ್ಲಿ ನೀವು ಕ್ವಾಲಿಫಿಕೇಷನಿಗೆ ಏನೇನು ಆಗಿರಬೇಕು ಅಂತಂದು ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಈಗ ನೆಕ್ಸ್ಟ್ ಬಂದರೆ ಪೋಸ್ಟ್ ವೈಸ್ ವೇಕೆನ್ಸೀಸ್ ಬಂದ್ಬಿಟ್ಟು RRB ಅಹಮದಾಬಾದ್ ಡಿವಿಷನಲ್ಲಿ ಎಷ್ಟು ಟೋಟಲ್ ವೇಕೆನ್ಸೀಸ್ ಇದಾವೆ ನೋಡ್ಕೋಬೇಕಾಗತ್ತೆ. ಯಾವೊಂದು RRB ಅಲ್ಲಿ ಜಾಸ್ತಿ ವೇಕೆನ್ಸೀಸ್ ಇದಾವೆ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಬೆಂಗಳೂರು ಡಿವಿಷನ್ ಅಲ್ಲಿ ಬಂದರೆ ನಮ್ಮದು ಟೋಟಲ್ ಎಷ್ಟಿದಾವೆ ಪೋಸ್ಟ್ ಅಂತ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಈ ಥರ ನೋಡ್ಬೋದು. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಕರೆಕ್ಟಾಗಿ ಯಾವ ಒಂದು RRBಯಲ್ಲಿ ಎಷ್ಟು ಹೆಚ್ಚಿಗೆ ವೇಕೆನ್ಸೀಸ್ ಇದೆ ಅಲ್ಲಿ ನೋಡಿ ನಿಮ್ಮ ಪೋಸ್ಟ್ಗಳನ್ನು ನೋಡಿ ಯಾವೊಂದು ಪೋಸ್ಟ್ಗಳು ಇದಾವೆ ಇಲ್ಲ RRBಯಲ್ಲಿ ಖಾಲಿ ಇದಾವೆ ಇಲ್ಲ ಅಂತ ನೋಡಿ ಅಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.